ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲರೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತೇನು ವ್ಲಾಗು ಅಂತ ಆಲ್ರೆಡಿ ಗೊತ್ತಾಗಿರ್ಬೋದಲ್ವ? ಹೌದು ಕಣ್ರಿ, ಇವತ್ತು ರಾಗಿ ಮುದ್ದೆ ಮತ್ತು ತೊಗರಿ ಕಾಳಿನ ಸಾಂಬಾರು ಮಾಡಿದ್ದೆ. ಬಸ್ ಕಾಂಬಿನೇಷನ್ ಅಂತೂ ಸೂಪರ್ ಡೂಪರ್ ಆಗಿತ್ತು. ಬಿಸಿ ಬಿಸಿ ಮುದ್ದೆಗೆ ಕಾಳಿನ ಸಾರು ಜೊತೆಗೆ ತಿಂತಾಯಿದ್ರೆ ಗುಳುಮ್ ಅಂತ ಹೊಲ್ಟೋಗ್ಬಿಡುತ್ತೆ ಮುದ್ದೆ ಅಂತೂ. ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ನಾನಿವತ್ತು ಒಂದು ಅರ್ಧ ಕೆ ಜಿ ತೊಗರಿಕಾಯಿ ತಗೊಬಂದು ಬಿಡಿಸಿ ಅದೆಲ್ಲ ಸ್ವಲ್ಪ ಹುಳ ಗಿಳ ಇದ್ರೆ ನೋಡಿ ಹಾಯ್ಕೊಂಡು ಕ್ಲೀನಾಗಿ ತೊಳೆದಿಕ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಕಣ್ರಿ. ಒಂದು 3 ಟೊಮೊಟೊ ಸೇರಿಸ್ಕೊತ ಇದ್ದೀನಿ ಗ್ರೇವಿಗೆ ಅಂತ. 3 ಟೊಮೊಟೊ, ಒಂದು ಆಲೂಗಡ್ಡೆ ಸೇರಿಸ್ಕೊಂಡಿದ್ದೀನಿ ಕಣ್ರಿ. ನೀಟಾಗಿ ತೊಳ್ಕೊಬಿಟ್ಟಿದ್ದೀನಿ ಎರಡೂ ಅಷ್ಟೇ. ನೀರಂತೂ ಒಂದು 4 ಲೋಟ ಸೇರಿಸ್ಕೊಬಿಡ್ತೀನಿ ಕಣ್ರಿ. ಇನ್ನು ನಾನು ಸಾಂಬಾರಿಗೆ ಅಂತ ನಾನು ಒಂದು ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ, ತೆಳ್ಳಕ್ಕೇನಿಲ್ಲ. ಅದು ಕುದೀತಾ ಗಟ್ಟಿ ಆಗೋ ತನಕ ಸಾಂಬಾರು ಬಿಟ್ಬಿಡ್ತೀನಿ. ಯಾಕಂದರೆ ಆವಾಗಲೇ ಸಾಂಬಾರು ಮುದ್ದೆ ಜೊತೆಗಾಗಲಿ ಅನ್ನಕ್ಕೆ ಜೊತೆಗಾಗಲಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಇನ್ನು ಸ್ಟವ್ ಹಚ್ಬಿಟ್ಟು ಇಕ್ಕದೆ ಒಂದು 2 ವಿಸಿಲ್ ಬಂದರೆ ಸಾಕು. ನಮ್ಗೆ ಹಸಿ ಕಾಳೆ ಅಲ್ಲ, ಬೇಗನೆ ಬೆಂದೋಗ್ಬಿಡುತ್ತೆ. ನೋಡಿ ಬೆಂದೋಗ್ಬಿಟ್ಟಿದೆ. ಇನ್ನು ಇದಕ್ಕೆ ಗ್ರೇವಿಗೆ ಅಂತ ನಾನು ರೆಡಿ ಮಾಡ್ಕೊತೀನಿ. ಒಂದು 4 ಈರುಳ್ಳಿ ಚಿಕ್ಕ ಕಂಡ್ರಿ, ದೊಡ್ಡವಲ್ಲ, ಒಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಬಾಣಲಿ ಇಕ್ಕಿ ಒಂದು 4 ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಗ್ರೇವಿಗೆ ಅಂತ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಕಣ್ರಿ. ಗ್ರೇವಿ ಇದು ತುಂಬ ಸುಲಭ ಕಣ್ರಿ ಈ ಸಾಂಬಾರು ಮಾಡೋದಂತೂ. ಜಾಸ್ತಿ ನಮಗೇನು ಐಟಮ್ಸ್ ಏನು ಬೇಕಾಗಿಲ್ಲ ಹೇಳ್ಬೇಕಂದ್ರೆ. ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದಿದ್ದ ತಕ್ಷಣ ಇನ್ನು ನಾನು ಒಂದು ಕೊಬ್ಬರಿ ಪೀಸ್ ಮಾಡ್ಕೊಂಡಿದ್ದೆ. ಯಾಕಂದರೆ ಇದಕ್ಕೆ ಅಲ್ಲ, ಬೇರೆದಕ್ಕೂ ಬೇಕು. ಅರ್ಧ ಚಿಪ್ಪು ಕೊಬ್ಬರಿ ತಗೊಂಡು ನುಣ್ಣಕ್ಕೆ ಮಾಡಿಕೊಂಡೆ. ಸ್ವಲ್ಪ ಎತ್ತಿಕೊಂಡು ಇನ್ನು ಸ್ವಲ್ಪ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಗಸಗಸೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕಣ್ರಿ. ಸಾಂಬಾರು ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು ಹಾಕ್ಕೊಂಬಿಡ್ತಾಯಿದ್ದೀನಿ ನೋಡಿ ಗಸಗಸೆ. ಮತ್ತು ಇನ್ನು ನಾನು 3 ಟೊಮೊಟೊ ಹಾಕಿದ್ನಲ್ಲ ಕುಕ್ಕರ್ಗೆ, ಆ 3 ಟೊಮೊಟೊ ಮತ್ತು ಕಾಳುಗಳು, ಬೆಂದಿರೋ ಕಾಳುಗಳು. ಈ ಕಾಳುಗಳು ಎಷ್ಟು ಬಿದ್ದರೆ ಅಷ್ಟು ಟೇಸ್ಟ್ ಅಂತೂ ಬರುತ್ತೆ ಕಣ್ರಿ ಸಾಂಬಾರಂತೂ. ನೀವು ಒಂದ್ಸರಿ ಟ್ರೈ ಮಾಡಿ ಗೊತ್ತಾಗುತ್ತೆ. ಇನ್ನು ಮನೆಯಲ್ಲೇ ಮಾಡಿರೋದು ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿದ್ದು ಒಂದು 3 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಣ್ರಿ. ನೀರು ಹಾಕ್ಕೊಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡ್ತಾಯಿದ್ದೀನಿ. ಇಷ್ಟು ಹಾಕ್ಕೊಬಿಟ್ಟು ಮಿಕ್ಸಿಗೆ ಹಾಕ್ಕೊಬಿಟ್ರೆ ನಮಗೆ ಗ್ರೇವಿ ಅನ್ನೋದು ರೆಡಿ ಆಗೋಗ್ಬಿಡುತ್ತೆ ಕಣ್ರಿ. ಗ್ರೇವಿ ಎಲ್ಲ ರೆಡಿ ಆಯ್ತಲ್ಲ, ಇನ್ನು ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಟ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಬಿಡೋಣ ಒಂದೇ ಸರಿ ಅಂತೇಳ್ಬಿಟ್ಟು ಸ್ಟವ್ ಹಚ್ಚಿ ಪಾತ್ರೆ ಇಕ್ಕಿ ನಮಗೆ ಎಣ್ಣೆ ಎಷ್ಟು ಬೇಕೋ ಸಾಂಬಾರ್ಗೆ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಬಿಡೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿಯೋ ತನಕ ಬಿಟ್ಬಿಡೋಣ ಕಣ್ರಿ. ನೋಡಿ ಚೆನ್ನಾಗಿ ಸಿಡಿತೈತೆ ಸಾಸಿವೆ ಎಲ್ಲ. ಇನ್ನು ನಾನು ಒಂದು ರೊಟೀನಾಗಿ ಒಗ್ಗರಣೆ ಹಾಕ್ಕೊಳೋದು. ಇನ್ನು ಈರುಳ್ಳಿ ಒಂದು ಚಿಕ್ಕ ಗಡ್ಡೆ ಕಟ್ ಮಾಡ್ಕೊಂಡು ಚಿಕ್ಕ ಪೀಸ್ಗಳ ಥರ ಅದು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಬಿಡ್ತೀನಿ. ನೋಡಿ ಈ ಥರ ಬಂದಿದೆ. ನಂದು ಹಸಿ ಕರಿಬೇವಿನ ಸೊಪ್ಪು ಇರಲಿಲ್ಲ ಕಣ್ರಿ, ಒಣಗಿದ್ದೆ ಸೇರಿಸ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು. ನಾವೇನು ರುಬ್ಕೊಂಡಿದ್ವಲ್ಲ ಗ್ರೇವಿಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋಣ. ಈ ಒಗ್ಗರಣೆಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಣ್ರಿ. ನಾನು ಎಕ್ಸ್ಟ್ರಾ ನೀರು ಏನು ಆ್ಯಡ್ ಮಾಡಿಲ್ಲ. ಇದು ನಾವು ಕಾಳು ಬೇಯಿಸಿದ್ವಲ್ಲ ಅದೇ ನೀರೇ ಆ್ಯಡ್ ಮಾಡ್ಕೊತೀನಿ. ಜಾರೆಲ್ಲ ಅದರಲ್ಲೇ ತೊಳ್ಕೊಬಿಡ್ತೀನಿ ಕಣ್ರಿ ನಾನು. ಚೆನ್ನಾಗಿ ಎಣ್ಣೆಯಲ್ಲಿ ಕಲಸಿದ್ದಾಗಿದ ತಕ್ಷಣ ಬಿಸಿ ನೀರು ಏನಿತ್ತು ಕಾಳು ಬೇಯಿಸಿದ್ದು ಅದೇ ನೀರು ಹಾಕ್ಬಿಟ್ಟು ಜಾರೆಲ್ಲ ನೀಟಾಗಿ ತೊಳ್ಕೊಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ? ನೋಡಿ ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳ್ದು ಹಾಕ್ಕೊಂಡೆ ಕಲಿಸ್ಕೊಬಿಟ್ಟು ನೋಡ್ತಾ ಇದ್ದೀನಿ ತಿಕ್ಕಾಗಿದೆಯಾ ತೆಳ್ಳಕ್ಕಿದೆಯಾ ಸಾಂಬಾರು ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಸ್ವಲ್ಪ ನೀರು, ನೀವು ಜಾಸ್ತಿ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರಂತೂ ಸೇರಿಸ್ಕೋಬೋದು. ಇನ್ನು ಕಾಳುಗಳು ಬೇಯಿಸಿಕೊಂಡಿದ್ದ ಆಲೂಗಡ್ಡೆ ಕಾಳುಗಳು ಇದೆಲ್ಲ ಸೇರಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಸಾಂಬಾರು ಜೊತೆಗೆ ಕಾಳೆಲ್ಲ ಸೇರಿಸ್ಕೊಬಿಟ್ಟು ಇನ್ನೊಂದು ಸರಿ ಕಲಿಸ್ಬಿಡ್ತೀನಿ ಚೆನ್ನಾಗಿ. ನೋಡಿ ಸ್ವಲ್ಪ ತೆಳ್ಳಕ್ಕೆ ಇದೆ. ಕುದೀತಾ ಗಟ್ಟಿ ಅಂದು ಬರುತ್ತೆ ಸಾಂಬಾರು. ನಾವು ಗಟ್ಟಿ ಆಗೋ ತನಕ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಸಾಂಬಾರನ್ನ. ಇನ್ನು ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಡೋಣ. ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಹಬೆಗೆ ಚೆನ್ನಾಗಿ ಕುದಿಯೋ ತನಕ ಬಿಟ್ಬಿಡೋಣ ಕಣ್ರಿ. ಸಾರನ್ನ ಚೆನ್ನಾಗಿ ಗಟ್ಟಿಯಾಗುತ್ತೆ ಸಾರು. ಯಾಕಂದರೆ ನಾವು ಕಾಳುಗಳೆಲ್ಲ ಹಾಕಿದ್ದೀವಲ್ಲ, ಕುದೀತಾ ಗಟ್ಟಿಯಾಗಿ ಬರುತ್ತೆ. ಆ ಗಟ್ಟಿ ಆದಾಗೇ ಸಾರು ತಿನ್ನೋದಕ್ಕೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ತೆಳ್ಳಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಕಣ್ರಿ. ನೋಡಿ ಈ ಮಟ್ಟಿಗೆ ಕುದೀತಾ ಇದೆ ಸಾರು. ಇನ್ನೂ ಕುದಿಯೋದಕ್ಕೆ ಬಿಡ್ತೀನಿ, ಇನ್ನೂ ತೆಳ್ಳಕ್ಕೇ ಇದೆ ಸಾಂಬಾರು.
ನೋಡಿ ಈ ಪಾಟಿ ಇವಾಗ ಎಷ್ಟಿದ್ದು ಎಷ್ಟಾಗಿದೆ. ಚೆನ್ನಾಗಿ ಕುದೀತಾ ಇದೆ ಸಾಂಬಾರು, ಚೆನ್ನಾಗಿ ಕುದ್ದಿದೆ. ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗೋಯ್ತು ಕಣ್ರಿ. ಕಾಳುಗಳಿಗೆಲ್ಲ ಸ್ವಲ್ಪ ಮಸಾಲೆ ನೋಡಿ ಹಿಡ್ದಿದೆ. ಇನ್ನೂ ಗಟ್ಟಿ ಆಗಬೇಕು, ಅದು ತನಕ ಬಿಟ್ಬಿಡ್ತೀನಿ ಕಣ್ರಿ ಸಾಂಬಾರನ್ನ. ನೋಡಿ ಯಾವ ಪಾಟಿ ಗಟ್ಟಿಯಾಗಿದೆ, ಈ ಪಾಟಿ ಗಟ್ಟಿ ಆಗೋ ತನಕ ನಾನು ಸಾರನ್ನ ಬಿಟ್ಬಿಡ್ತೀನಿ. ಇದಕ್ಕೆ ಅಂತ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ಇದ್ರ ಕಾಂಬಿನೇಷನ್ ಅಂತೂ ಸೂಪರ್ ಆಗುತ್ತೆ. ತೊಗರಿಕಾಳು ಸಾಂಬಾರಿಗೆ ಬಿಸಿ ಬಿಸಿ ರಾಗಿ ಮತ್ತು ಸೂಪರ್ ಕಾಂಬಿನೇಷನ್. ಬಿಸಿ ಬಿಸಿ ತಿಂತಾಯಿದ್ರೆ ಹಾಗೆ ಹೋಗುತ್ತೆ ಗಂಟ್ಲಲ್ಲಿಗೆ ಗುಳುಮ್ 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 ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಕಣ್ರಿ. ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಒಂದು ಲೈಕ್ ಅಂತೂ ಮಾಡಿ, ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಬಾಯ್ ಕಣ್ರಿ, ಟೇಕ್ ಕೇರ್.